ಸ್ನೇಹಿತರೆ ನಮಸ್ತೆ. ಆರ್ ವಿ ನಿಮ್ರೋ ವಾಸ್ತು ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮನೆಯಲ್ಲಿ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಇದೆ, ಇಲ್ಲ ನೆಗೆಟಿವ್ ಎನರ್ಜಿ ಇದೆ, ಇಲ್ಲ ಮನೆಯಲ್ಲಿ ಏನೋ ಜನಗಳ ಮಧ್ಯೆ ಮನಸ್ತಾಪಗಳು, ಕಿರಿಕಿರಿಗಳು, ಒಬ್ರಿಗಂದ್ರೆ ಒಬ್ರಿಗೆ ಆಗಲ್ಲ, ಈ ಥರ ಏನೋ ಆಗ್ತಾಯಿದೆ, ಎಲ್ಲ ಮಾಟ ಮಂತ್ರ ಮಾಡಿಸಿದರೆ ಈ ಥರ ಮನಸ್ಸಿಗೆ ಫೀಲ್ ಆಗ್ತಾಯಿದೆ, ಈ ಥರ ಎಲ್ಲ ಇದ್ದಂಥ ಟೈಮಲ್ಲಿ ಅದನ್ನೆಲ್ಲ ಹೋಗ್ಲಾಡ್ಸ್ಕೊಳಕ್ಕೆ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಒಂದು ಸಣ್ಣ ಉಪಾಯ ಅಥವಾ ರೆಮಿಡಿಯನ್ನು ಹೇಳ್ತೀನಿ. ಇವಾಗ ಅದನ್ನು ಡೆಮೋ ಮುಖಾಂತರ ತೋರಿಸ್ತೀವಿ. ಅದನ್ನು ನೋಡಿ. ಇದನ್ನು ಹೆಚ್ಚಿನದಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಮಾಡ್ಕೊಳ್ಳೋದ್ರಿಂದ ತುಂಬ ಪವರ್ಫುಲ್ ಆಗಿರುತ್ತೆ ಸ್ನೇಹಿತರೆ. ಅದು ಏನು ಮಾಡಬೇಕು ಅಂದರೆ ನೋಡಿ ಸ್ನೇಹಿತರೆ, ಇದು ಅರಳುಪ್ಪು. ಈ ಅರಳುಪ್ಪನ್ನು ಏನು ಮಾಡಬೇಕು ಅಂದರೆ ಮನೆಯಲ್ಲಿ ನೆಲವನ್ನು ಕ್ಲೀನ್ ಮಾಡುವಂಥ ಸಮಯದಲ್ಲಿ ನೀರಿಗೆ ಸ್ವಲ್ಪ ನೀರಿಗೆ ಹಾಕ್ಕೊಂಡು ಮನೆಯನ್ನು ನೆಲ ಕ್ಲೀನ್ ಮಾಡೋದರಿಂದ ಈ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತದೆ. ಅದು ಮಾಡಿದ ನಂತರ ಏನು ಮಾಡಬೇಕಪ್ಪ ಅಂದರೆ ನೋಡಿ ಸ್ನೇಹಿತರೆ, ಒಂದು ಮಣ್ಣಿನ ದೀಪದಲ್ಲಿ ಸ್ವಲ್ಪ ನಾನು ಬಿಳಿ ಸಾಸಿವೆನ ಹಾಕ್ಕೊಂಡಿದ್ದೀನಿ, 3 ಲವಂಗ ತೊಗೊಂಡಿದ್ದೀನಿ. ನೀವು 3 ತೊಗೋಬೋದು, ಇಲ್ಲ 5 ಆದರೂ ತೊಗೊಳ್ಬೋದು. ಪಚ್ಚ ಕರ್ಪೂರ, ಬಿಳಿ ಸಾಸಿವೆ, ಲವಂಗ ಮತ್ತು ಪಚ್ಚ ಕರ್ಪೂರ. ಅರಳುಪ್ಪಿನಿಂದ ಮನೆಯನ್ನು ಕ್ಲೀನ್ ಮಾಡಿದ ನಂತರ, ಮನೆಗೆ ಒರೆಸುವಾಗ ಅರಳುಪ್ಪನ್ನು ಹಾಕಿ ಕ್ಲೀನ್ ಮಾಡಿದ ನಂತರ ಈ ಒಂದು ಮಣ್ಣಿನ ದೀಪಕ್ಕೆ ಈ 3 ವಸ್ತುಗಳನ್ನು ಹಾಕಿಕೊಳ್ಳಬೇಕು. ಇವಾಗ ಬಿಳಿ ಸಾಸಿವೆ ಜೊತೆಗೆ ನಾನು ಲವಂಗವನ್ನು ಹಾಕುತ್ತೇನೆ. 3 ಲವಂಗ ಹಾಕಿ ಅದಕ್ಕೆ ಪಚ್ಚ ಕರ್ಪೂರ ಆಗಬೇಕು ಸ್ನೇಹಿತರೆ, ಪವರ್ಫುಲ್ ಆಗುತ್ತೆ. ಬೇರೆ ಕರ್ಪೂರಕ್ಕಿಂತ ಪಚ್ಚ ಕರ್ಪೂರ ಹಾಕಿ ಅದನ್ನು ಅಂಟಿಸಬೇಕು. ನೋಡಿ ಸ್ನೇಹಿತರೆ, ಈಗ ಈ ಥರ ಹಚ್ಚೋದ್ರಿಂದ ಹೊಗೆ ಬರುತ್ತೆ ಜಾಸ್ತಿ. ಈ ಹೊಗೆಯಿಂದ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಹೊರ ಹೋಗಲು ಸಹಾಯ ಆಗುತ್ತೆ. ಮನೆಯ ಮಧ್ಯಭಾಗದಲ್ಲಿ ಇದನ್ನು ಮಾಡೋದ್ರಿಂದ ತುಂಬ ಒಳ್ಳೆಯದು. ಇದನ್ನೇನು ಮಾಡಬೇಕು ಅಂದರೆ ಸ್ನೇಹಿತರೆ, ಈ ಹೊಗೆನ ನಿಮ್ಮ ಮನೆಯಲ್ಲಿ ಎಲ್ಲ ಮೂಲೆಗೂ ಈ ಥರ ಮಾಡೋದರಿಂದ ತುಂಬ ಯಾವುದೇ ಮೂಲೆಯಲ್ಲಿದ್ರೂ ಆ ಎನರ್ಜಿ, ಬ್ಲ್ಯಾಕ್ ಮ್ಯಾನಿಕ್ ಎನರ್ಜಿ ಆಗಲಿ, ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ. ಇದನ್ನು ಹಾಗೆ ಒಂದು ಸತಿ ನಿಮ್ಮ ಮನೆ ಎಲ್ಲ ಕಡೆ ಇದು ತೋರಿಸ್ತಾ ಬರಬೇಕು. ಸೊ ಎಲ್ಲ ಈ ತೋರಿಸ್ಕೊಂಡು ಸಹಿತ ಈ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ. ಮನೆಯಲ್ಲಿ ಕಿರಿಕಿರಿ ಏನೋ ಒಂಥರ ಆಗ್ತಾಯಿದೆ ಎಲ್ಲ ಹೋಗುತ್ತೆ ಸ್ನೇಹಿತರೆ. ಇದನ್ನು ಒಂದು ಡೆಮೋ ವಿಡಿಯೋ ಮುಖಾಂತರ ತೋರಿಸ್ಬೇಕು ಅಂತೇಳಿ ನಾನು ಮಾಡಿದ್ದಿದ್ದು. ಬಿಳಿ ಸಾಸಿವೆ, ಪಚ್ಚ ಕರ್ಪೂರ ಮತ್ತು 3 ಲವಂಗ ಇದೆಲ್ಲ ಒಂದು ಕಡೆ ತೋರಿಸ್ಬೇಕು ನೀವು ಒಂದ್ಸರಿ. ಮನೆಯಲ್ಲಿ ಎಲ್ಲ ಕಡೆ ಈ ಹೊಗೆಯನ್ನು ಪಸರಿಸೋದ್ರಿಂದ, ಎಲ್ಲ ಕಡೆ ಹರಡೋದ್ರಿಂದಲೂ ಸಹಿತ ರೂಮುಗಳು, ಮೂಲೆ ಎಲ್ಲದರಿಂದ ಏನಾಗುತ್ತೆ ಅಂದರೆ ಈ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಸ್ನೇಹಿತರೆ. ಎಲ್ಲ ರೂಮ್ಗಳೆಲ್ಲ ತೋರಿಸ್ಬೇಕು ಇದನ್ನು ಹಾಲಲ್ಲಿ. ಇದು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಮಾಡೋದರಿಂದ ತುಂಬ ಪವರ್ಫುಲ್ ಆಗಿರುತ್ತೆ ಸ್ನೇಹಿತರೆ. ಈ ಪಚ್ಚ ಕರ್ಪೂರ ಅನ್ನೋದು ಈ ಪೂಜಾ ಸಾಮಗ್ರಿಗಳೆಲ್ಲ ಸಿಗುತ್ತಲ್ಲ, ಆ ಅಂಗಡಿಲಿ ಇದು ಸಿಗುತ್ತೆ ಸ್ನೇಹಿತರೆ, ಅಲ್ಲಿ ತೊಗೋಬೋದು. ಮಾಮೂಲಿ ಕರ್ಪೂರನ್ನು ಕೊಡ್ತಾರೆ, ಅದಕ್ಕಿಂತ ಈ ಪಚ್ಚ ಕರ್ಪೂರ ಅನ್ನೋದು ತುಂಬ ಪವರ್ಫುಲ್ ಆಗಿರುತ್ತೆ. 3 ಪಚ್ಚ ಕರ್ಪೂರ, ಲವಂಗ ಮತ್ತು ಬಿಳಿ ಸಾಸಿವೆ. ನಂತರ ಏನು ಮಾಡಬೇಕು, ಇದನ್ನು ಮನೆಯ ಮಧ್ಯಭಾಗದಲ್ಲಿ ಇಡಬೇಕು. ಸ್ವಲ್ಪ ಹೊತ್ತು ಮನೆಯ ಮಧ್ಯಭಾಗದಲ್ಲಿ ಇಡುವುದರಿಂದ ಆ ಹೊಗೆಯಿಂದ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ. ಆ ಹೊಗೆ ಮನೆಯಲ್ಲೆಲ್ಲ ಹರಡ್ಕೊಳ್ಬೇಕು. ಅದು ಇದನ್ನು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಮಾಡ್ತಾ ಬಂದು ಸ್ನೇಹಿತರೆ, ನಿಮಗೆ ಆ ಮನೆಯಲ್ಲಿ ಒಂಥರ ಏನು ಅನಿಸ್ತಾ ಇರುತ್ತೆ, ಬ್ಯಾಡ್ ಫೀಲಿಂಗ್ಸ್ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಅದರ ಅನುಭವ ಎಲ್ಲ ನಿಮಗೆ ಗೊತ್ತಾಗ್ತಾ ಬರುತ್ತೆ. ಆ ಬರೋದ್ರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಮಾಡೋದ್ರಿಂದ ತುಂಬ ಒಳ್ಳೆಯದಿರುತ್ತೆ. ಈ ಬ್ಲ್ಯಾಕ್ ಮ್ಯಾಜಿಕ್ಕು, ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿಗಳು, ಮನೆಯಲ್ಲಿ ಜನಗಳ ಮಧ್ಯೆ ಕಿರಿಕಿರಿ, ಈ ಥರದ್ದೆಲ್ಲ ಇದರಿಂದ ಒಳ್ಳೆಯದಾಗ್ತಾ ಬರುತ್ತೆ. ದುಡ್ಡು ಕಾಸಿನ ಸಮಸ್ಯೆ ಇದ್ರೂ ಅವರು ದುಡ್ಡು ಕಾಸಿನ ಸಮಸ್ಯೆನೂ ಸಹಿತ ಬಗೆಹರಿತಾ ಬರುತ್ತೆ. ಬಿಳಿ ಸಾಸಿವೆ ಮನಿನ ಅಟ್ರ್ಯಾಕ್ಟ್ ಮಾಡ್ತದೆ, ಆಪರ್ಚುನಿಟಿನ ಅಟ್ರ್ಯಾಕ್ಟ್ ಮಾಡ್ತದೆ. ಸೊ ಸ್ನೇಹಿತರೆ, ಈ ಥರ ಒಂದು ರೆಮಿಡಿನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಗಿಸ್ತೀನಿ. ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಆರ್ ವಿ ನಿಮ್ರೋ ವಾಸ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದನ್ನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ತೆ ಸ್ನೇಹಿತರೆ. ಸರ್ವೇ ಜನ ಸುಖಿನಃ ಭವಂತು.